ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವರಮಹಾಲಕ್ಷ್ಮಿ ಹಬ್ಬದ ಆದಮೇಲೆ ಮರುದಿನದ ವ್ಲಾಗ್ ಇದು. ನೋಡಿ, ಎಲ್ಲ ಹೋಗಿದ್ರು ನೆಂಟರು ಆಲ್ರೆಡಿ ಅವ್ರ ಮನೆಗೆಲ್ಲ ಹೋದರು. ನನ್ನ ತಂಗಿ ಒಬ್ಬಳು ಉಳ್ಕೊಂಡಿದ್ಲು, ಅಂದರೆ ನಮ್ಮ ಆಂಟಿ ಮಗಳೊಬ್ಬಳು ಉಳ್ಕೊಂಡಿದ್ಲು. ಅವಳು ಬೆಳಗ್ಗೆ ಆಫ್ಟರ್ನೂನ್ ಡ್ಯೂಟಿ ಇರೋದು, ನಾನು ಇರ್ತೀನಿ ಇಲ್ಲಿಂದನೇ ಕೆಲಸಕ್ಕೆ ಹೋಗ್ತೀನಿ ಅಂತ ಉಳ್ಕೊಂಡ್ಳು. ಮತ್ತು ಇನ್ನೊಬ್ಬಳು ಸ್ವಲ್ಪ ಸಣ್ಣ ಪಾಪು ಇತ್ತಲ್ಲ, ಅವಳು ಮತ್ತು ಅವರಮ್ಮ ಎಲ್ಲ ಸೀದಾ ಹೋದ್ರು. ಅವರೆಲ್ಲ ಬೆಳಿಗ್ಗೆ ಡ್ಯೂಟಿಗೆ ಹೋಗಬೇಕು ಅಂತ ಅವರೆಲ್ಲ ಹೋದ್ರು, ಬೆಳಿಗ್ಗೆ ಡ್ಯೂಟಿ ಇತ್ತ. ಇವಳೊಬ್ಬಳು ಉಳ್ಕೊಂಡ್ಳು. ಸೊ ಅವಳು ಬೆಳಿಗ್ಗೆ ಟೈಮ್ ಆಗಿತ್ತು ಅಂತ 11 ಗಂಟೆಗೇನೋ ಹೊರಡಬೇಕು ಡ್ಯೂಟಿಗೆ ಅಂತ ಹೇಳಿದ್ಲು. ಹಂಗಾಗಿ ಟೈಮ್ ಆಗಿತ್ತು. ನಾವು ಎದ್ದಿದ್ದೆಲ್ಲ ಟೈಮ್ ಆಗಿಬಿಡ್ತು. ರಾತ್ರಿ ಎಲ್ಲ ಮಲ್ಕೊಂಡಿದ್ದು ಲೇಟ್ ಆಯ್ತಲ್ವ, ಹಂಗಾಗಿ ಬೆಳಗ್ಗೆ ಎದ್ದು ಲೇಟ್ ಆಯಿತು. ಸೊ ಹಂಗಾಗಿ ಬೇಗ ಅವಳಿಗೆ ಸ್ವಲ್ಪ ಚಿತ್ರಾನ್ನ ಮಾಡಿಕೊಟ್ಟೆ ಬಾಕ್ಸಿಗೆ. ಮತ್ತು ಅವಳು ಸ್ಕೂಲ್ ಅಂತೀನಿ, ಡ್ಯೂಟಿಗೆ ಹೋಗ್ಬೇಕಾಯ್ತಲ್ಲ, ಹಂಗಾಗಿ ತೊಗೊಂಡೋಗಲಿ ಅಂತ ಅವಳಿಗೆಲ್ಲ ಮಾಡಿಕೊಟ್ಟೆ. ಅವಳು ಎಲ್ಲ ಡ್ಯೂಟಿಗೆಲ್ಲ ಹೊರಟಳು. ಇಲ್ಲೆಲ್ಲ ನನ್ನ ತಂಗಿ ಪೂಜೆ ಮಾಡಬೇಕು, ಎಲ್ಲ ಈಗ ಕಳಶ ತೆಗಿಬೇಕಲ್ಲ ಇವಾಗೆಲ್ಲ ದೇವ್ರನ್ನ. ಸೊ ಹಂಗಾಗಿ ಅದನ್ನೆಲ್ಲ ತೆಗಿಬಿಡೋಣ ಇವಾಗ ಅಂತ ಎಲ್ಲ ರೆಡಿ ಮಾಡಿ ಅವಳು ಪೂಜೆ ಮಾಡ್ತಾಯಿದ್ಲು. ನಾವೆಲ್ಲ ಎದ್ದು ಹಿಂಗೆ ಆಡ್ತಾಯಿದ್ದೀವಿ. ಹುಡುಗರೆಲ್ಲ ಎದ್ದು ಕೂತ್ಕೊಂಡು ಮೊಬೈಲ್ ನೋಡ್ಕೊತ ಒಬ್ಬರು ಒಂದು ಕಡೆ ಕೂತ್ಕೊಂಡಿದ್ದಾರೆ, ಒಂದೊಂದು ದಿಕ್ಕಲ್ಲಿ ಕೂತ್ಕೊಂಡಿದ್ದಾರೆ. ಯಾರೂ ಇಲ್ಲ, ಎಲ್ಲರೂ ಆಲ್ಮೋಸ್ಟ್ ನೈಟ್ ಹೋಗ್ಬಿಟ್ರು. ನಾವೇ ಇರೋದಷ್ಟೇ, ನಾವು ನಮ್ಮ ಅಪ್ಪ ಅಮ್ಮ ಮಕ್ಕಳು ಮತ್ತು ಅಷ್ಟೇ ಇರೋದು. ನನ್ನ ತಂಗಿ ಒಬ್ಬಳಿದ್ಲು ಅಷ್ಟೇ. ಇವಾಗ ಅವಳು ಅಷ್ಟೇ ಎಲ್ಲ ತಿಂಡಿ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ದೇವಸ್ಥಾನ ಅಂತೀನಿ, ಡ್ಯೂಟಿಗೆ ಹೋಗ್ತೀನಿ ಅಂತ ಹೊರಡ್ತಾಯಿದ್ಲು. ಅದಕ್ಕೆ ಅವಳಿಗೆ ಬಾಯ್ ಮಾಡ್ತಾಯಿದ್ದೆ ನೋಡಿ. ಅದಕ್ಕೆ ಅವಳು ಕರಿತಾಯಿದ್ಲು, ನಮ್ಮ ಮನೆಗೆ ಬರ್ರಿ, ಇವಾಗೆಲ್ಲ ಮುಗಿಸ್ಕೊಂಡು ಎಲ್ಲ ನಮ್ಮ ಮನೆಗೆ ಬರ್ರಿ ಅಂತ. ಅಂದರೆ ಅವರು ಇರೋದು ಇಲ್ಲೇ ಬೊಮ್ಮನಹಳ್ಳಿಲಿ ಇರೋದು, ನಮ್ಮ ಆಂಟಿ ಮತ್ತು ನಮ್ಮ ಆಂಟಿ ಮಗಳು, ಇನ್ನೊಬ್ಳು ಸಣ್ಣ ಪಾಪು ಇತ್ತಲ್ಲ ಅವರಮ್ಮ, ಅವರೆಲ್ಲ ಇಲ್ಲೇ ಬೊಮ್ಮನಹಳ್ಳಿಲಿರೋದು. ಹಂಗಾಗಿ ನಾ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬರ್ರಿ ಅಂತ ಹೇಳಿ ಹೋಗ್ತಾಳೆ ನೋಡಿ. ಅವಳಿಗೆಲ್ಲ ಬಾಯ್ ಮಾಡಿಬಿಟ್ಟು ಇವಾಗ ಮತ್ತೆ ಸಂಜೆಯಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು ಬೆಳಗ್ಗೆ ಏನು ಮಾಡೋಕ್ಕೆ ಹೋಗಲಿಲ್ಲ ನೋಡಿ. ಸಂಜೆ ಬಿರಿಯಾನಿ ಮತ್ತು ಚಿಕನ್ದು ಗ್ರೇವಿ ಮಾಡ್ತಾಯಿದ್ದೀನಿ. ಇದನ್ನೇನು ಫುಲ್ಲು ವೀಡಿಯೋ ಏನೋ ಹಾಕೋಕ್ಕೆ ಹೋಗಲಿಲ್ಲ, ಯಾಕಂದರೆ ವೀಡಿಯೋ ಮಾಡ್ಕೊಳೋಷ್ಟು, ಈ ರೆಸಿಪಿ ವೀಡಿಯೋ ಮಾಡ್ಕೊಳೋಷ್ಟು ಟೈಮ್ ಇರಲಿಲ್ಲ. ಹಂಗಾಗಿ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ಅದಕ್ಕೆ ಪಟ ಅಂತ ಬೇಗ ಮಾಡ್ತಾಯಿದ್ದೀನಿ. ವೀಡಿಯೋನ ಹಾಕೋಕ್ಕೆ ಹೋಗಲಿಲ್ಲ ನೋಡಿ. ಚಿಕನ್ ಬಿರಿಯಾನಿ ಮತ್ತು ಗ್ರೇವಿ ಎಲ್ಲ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಚಿಕನ್ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸೂಪರಾಗಿ ಬಂದಿತ್ತು. ಅಂದರೆ ಕೇಳ್ಬೋದು ನೀವೆಲ್ಲ, ಇನ್ನೇನು ಲಕ್ಷ್ಮಿ ಇನ್ನೇನು ಕೂರಿಸಿದ್ದೀರಾ, ಇವತ್ತೇನು ತೆಗ್ದಿದ್ದೀರಾ, ಚಿಕನ್ ಮಾಡ್ತೀರಾ ಅಂತ. ಇಲ್ಲ, ನಾವು ವರ್ಷ ಹಿಂಗೆ ಮಾಡೋದು. ಎಷ್ಟೋ ಜನ ಮಾಡ್ತಾರೆ ಇವಾಗೆಲ್ಲ, ಶ್ರಾವಣ ಟೈಮು ತಿನ್ನಬಾರ್ದು ಹಂಗೆ ಹಿಂಗೆ ಅಂತಾರೆ. ಬಟ್ ಈ ಶ್ರಾವಣ ಟೈಮಲ್ಲಿ ಜಾಸ್ತಿ ಮಾಡೋದು ನಿಮಗೆ ಗೊತ್ತಿಲ್ಲ. ನಮ್ಮ ಕಡೆ ಸೈಡೆಲ್ಲ ಶ್ರಾವಣದಲ್ಲೇ ದೇವಸ್ಥಾನದಲ್ಲೆಲ್ಲ ಚಿಕನ್ನು ಮಟನ್ನು ಮರಿ ಸೇವೆ ಎಲ್ಲ ಮಾಡ್ತಾರಲ್ಲ, ಅದನ್ನೆಲ್ಲ ಈ ಟೈಮಲ್ಲೇ ಶ್ರಾವಣ ಟೈಮಲ್ಲೇ ಮಾಡ್ತಾರೆ. ಎಲ್ಲ ನೋಡಿ, ರಾತ್ರಿ ಎಲ್ಲ ಮಾಡಿಬಿಟ್ಟು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಅಂದರೆ ಈ ಥರ ಊಟ ಮಾಡೋದೇ ಒಂಥರ ಚೆಂದ ಅಲ್ವ. ನಾವೆಲ್ಲ ಹಿಂಗೆ ಇಲ್ಲಿ ಬಂದುಬಿಟ್ರೆ ಈ ಥರ ಮಾಡ್ಕೊಂಡು ಎಲ್ಲ ಕೂತ್ಕೊಂಡ್ಬಿಟ್ಟು ಎಲ್ಲ ಒಟ್ಟಿಗೆ ಊಟ ಮಾಡಿಬಿಡ್ತೀವಿ. ಎಲ್ಲ ಮುಂದೆ ತಂದಿಟ್ಬಿಟ್ಟು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಒಬ್ಬೊಬ್ಬರು ಸಪ್ರೇಟಾಗಿ ಏನು ಮಾಡೋಲ್ಲ. ಇಲ್ಲಿ ಜಾಗ ಆಗಲಿಲ್ಲ ಅಂತ ಮಕ್ಕಳನ್ನೆಲ್ಲ ಅಲ್ಲಿ ರೂಮಲ್ಲಿ ಕುಂಡಿಸಿ ರೂಮಲ್ಲಿ ಕೂತ್ಕೊಂಡಿದ್ದಾರೆ 3 ಜನ. ಅವ್ರು 3 ಜನ ಅಕ್ಕ ತಂಗಿಯರು, ಅವರು ಒಂದೇ ಎಲೆಯಲ್ಲಿ ಅವ್ರು ಕೂತ್ಕೊಂಡು ಅವರು ಊಟ ಮಾಡ್ತಾಯಿದ್ದಾರೆ ರೂಮಲ್ಲಿ. ನಾವೆಲ್ಲ ಇಲ್ಲಿ ಕೂತ್ಕೊಂಡು ನಾವು ಊಟ ಮಾಡ್ತಾಯಿದ್ದೀವಿ ನಾವೆಲ್ಲ. ಮತ್ತು ನನ್ನ ತಂಗಿ ಮನೆಗೆಲ್ಲ ಹೋಗ್ಬೇಕಾಗಿತ್ತು. ಅಂದರೆ ಇನ್ನೊಬ್ಬಳು ಇದ್ದಾಳೆ ನನ್ನ ಮಾಟಿ ಮಕ್ಕಳು, ಅವ್ರ ಮನೆಗೆಲ್ಲ ಹೋಗ್ಬೇಕಾಗಿತ್ತು. ಬಟ್ ಟೈಮ್ ಆಯಿತು ಬಿಡು, ನಾಳೆ ಹೋದ್ರಾಯ್ತು. ಯಾಕಂದರೆ ನಾಳೆ ಭಾನುವಾರ ಇತ್ತಲ್ಲ, ಭಾನುವಾರ ಅವಳಿಗೂ ರಜೆ ಇರುತ್ತೆ. ಹಂಗಾಗಿ ಹೋಗೋಣ ಅಂತ ನಾವು ಸುಮ್ಮನೆ ಆದ್ವಿ. ಇವಾಗ ಅದಕ್ಕೆ ಎಲ್ಲರೂ ಇದು ಮಾಡಿದ್ವಲ್ಲ ಊಟನ, ಬಿರಿಯಾನಿ ಎಲ್ಲ ತಿಂದ್ಕೊಂಡು ನೋಡಿ ಎಲ್ಲ ಉಲ್ಟಾಡ್ತಿದ್ದಾರೆ. ಇವಾಗ ಇನ್ನೂ ಕೆಲಸ ಇದೆ ನಮಗೆ. ಏನಂದರೆ ಒಬ್ಬಿಟ್ಟು ತಟ್ಟಬೇಕಾಗಿತ್ತು ನೋಡಿ. ಎಲ್ಲ ಒಬ್ಬಿಟ್ಟು ತಟ್ಟಿ ಆರಾಮಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡಿರ್ತಾರೆ. ನಮ್ಮದು ಹಬ್ಬ ಆದರೂ ಒಂದು ದಿನ ಆದರೂ ಇನ್ನೂ ಒಬ್ಬಿಟ್ಟು ತಟ್ಟಬೇಕು. ಅಂದರೆ ಸ್ವಲ್ಪ ಇನ್ನೂ ಒಬ್ಬಿಟ್ಟಿಂದ ಸ್ವಲ್ಪ ಮಿಕ್ಕಿತ್ತು, ಅದನ್ನು ಹಂಗೆ ಎತ್ತಿಟ್ಟಿದ್ವಿ ಫ್ರಿಜ್ಜಲ್ಲಿ. ಬೇಕಾದರೆ ಮಾಡ್ಕೊಳ್ಳೋಣ ಅಂತ. ಅವಾಗ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಹಬ್ಬದಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಮಾಡೋಕ್ಕೆ ಟೈಮ್ ಇರಲಿಲ್ಲ. ಹಂಗಾಗಿ ಇವತ್ತು ಮಾಡಿಬಿಡೋಣ, ಸುಮ್ಮನೆ ಅದಿದ್ದರೆ ವೇಸ್ಟ್ ಆಗುತ್ತಲ್ವ. ನಾಳೆ ನಮ್ಮ ಆಂಟಿಯವ್ರ ಮನೆಗೆ ಬೇರೆ ಹೋಗ್ತೀವಲ್ಲ, ಅಲ್ಲಿ ತಗೊಂಡು ಹೋಗ್ಬಿಡೋಣ ಅಂತ ಇವಾಗ ಮಾಡಿಬಿಡೋಣ. ಮತ್ತು ಬೆಳಿಗ್ಗೆ ಮಾಡ್ಕೊಳ್ಳೋಣ ಅಂದರೆ ಟೈಮ್ ಆಗೋಲ್ಲ ಅಂತ ಕೂತ್ಕೊಂಡಿದ್ವಿ. ಸ್ವಲ್ಪ ತಿಂದಿದ್ವಲ್ಲ ಇವಾಗ ತಾನೇ, ಸ್ವಲ್ಪ ಕರಗಲಿ, ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಕೂತ್ಕೊಂಡಿದ್ವಿ. ಇಲ್ಲಿ ನೋಡಿ ಎಲ್ಲ ಹುಡುಗರೆಲ್ಲ ಡ್ಯಾನ್ಸ್ ಹಾಕೊಂಡು ಹಾಡು ಹಾಕೊಂಡು ಸಾಂಗ್ ಮಾಡ್ತಾರೆ. ನಮ್ಮ ಅಪ್ಪ ನೋಡ್ರಿ ಎಲ್ಲ ಮಲ್ಕೊಂಡೈತೆ, ನನ್ನ ತಂಗಿ ಫೋನ್ ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ. ಇವಾಗ ಏನಿಲ್ಲ ನೋಡಿ, ಟೈಮ್ ಬಂದ್ಬಿಟ್ಟು ಆಲ್ರೆಡಿ 10:15 ಆಗ್ತಾಯಿದೆ. ಇವಾಗ ಒಬ್ಬಿಟ್ಟು ಮಾಡಬೇಕು. ಅದೇ ಬೇಜಾರು, ಒಬ್ಬಿಟ್ಟು ಮಾಡಿದೆ ಬೇಜಾರಾಗ್ಬಿಟ್ಟೈತೆ. ಬಟ್ ಬಿಡೋಕ್ಕೂ ಆಗೋಲ್ಲ, ಮಾಡೋಕ್ಕೂ ಆಗೋಲ್ಲ ಅನ್ನಂಗೆ ಆಗ್ಬಿಟ್ಟೈತೆ. ಏನಾರು ಆಗ್ಬಿಡಲಿ, ಕಷ್ಟಪಟ್ಟದ ಮಾಡಿಬಿಡೋಣ, ಮುಗಿಸ್ಬಿಡೋಣ ಅನ್ನೋ ಕಾರಣಕ್ಕೆ ಒಬ್ಬಿಟ್ಟು ಮಾಡ್ತಾ ಕೂತ್ಕೊಂಡಿದ್ದೀನಿ ನೋಡಿ. ಎಲ್ಲ ನೋಡಿ, ಇಲ್ಲಿ ಮಕ್ಕಳು ಅಷ್ಟೇ, ನಮ್ಮ ಜೊತೆ ಮಕ್ಕಳು ಮಲ್ಕೊಂಡಿಲ್ಲ, ನಾವು ಮಲ್ಕೊಂಡಿಲ್ಲ. ಹೋಗಲಿ, ನೀವಾರು ಮಲ್ಕೊಂಡ್ರಿ, ಬೇಗ ಬೆಳಿಗ್ಗೆ ಟೈಮ್ ಆಗುತ್ತೆ, ಬೇಗ ಎದ್ದಬೇಕು ಅಂದರೆ ನೋಡಿ 11:30 ಆಯಿತು ಆಲ್ರೆಡಿ. ಇನ್ನೂ ಮಲ್ಕೊಂಡಿಲ್ಲ, ಇನ್ನೂ ಕೂತ್ಕೊಂಡು ಆಟ ಆಡ್ತಾಯಿದ್ದಾರೆ.
ಆಮೇಲೆ ಇದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಭಾನುವಾರದ ವ್ಲಾಗಿದ್ದು. ಎಲ್ಲ ನಮ್ಮ ಆಂಟಿ ಮನೆಗೆ ಹೋಗೋಕ್ಕೆ ಅಂತ ಎಲ್ಲ ಪಟ ಅಂತ ಸ್ನಾನ ಮಾಡಿಬಿಟ್ಟು ರೆಡಿ ಆಗಿದ್ದೀವಿ ನೋಡಿ. 10:30 ಆಗಿದೆ. ಎಲ್ಲ ಸ್ನಾನ ಮಾಡಿ ಕೂತ್ಕೊಂಡಿದ್ದೀವಿ. ರೆಡಿ ಆಗಿಬಿಟ್ಟು ಇವಾಗ ಏನಿದ್ರು ಹೊರಡೋದೊಂದೇ ಬಾಕಿ. ನಾನು ಅಷ್ಟೇ ಸ್ನಾನ ಮಾಡಿಬಿಟ್ಟು ಬಟ್ಟೆ ಎಲ್ಲ ಇಟ್ಕೊಂಡು ಇನ್ನು ರೆಡಿ ಆಗಿಲ್ಲ. ಮಕ್ಕಳನ್ನೆಲ್ಲ ಪಟ ಅಂತ ರೆಡಿ ಮಾಡಿ ನಾವಿನ್ನೂ ರೆಡಿ ಆಗಿಲ್ಲ. ರೆಡಿ ಆಗಬೇಕು, ಇನ್ನೇನು ಹೊರಡಬೇಕು, ಟೈಮ್ ಆಯಿತೆ ಆಲ್ರೆಡಿ. ಬಟ್ ಇನ್ನು ನಮ್ಮ ಸುಮ್ಮನೆ ಹಂಗೆ ರೆಡಿ ಆಗಿದ್ನಲ್ವ, ಸುಮ್ಮನೆ ಜಸ್ಟ್ ಒಂದು ಕನ್ನಡಿ ಮುಂದೆ ಒಂದು ಪೋಸ್ ಕೊಡ್ತಾಯಿದ್ದೀನಿ ಅಷ್ಟೇ. ಬೇಗ ಅಂತ ರೆಡಿ ಆಗಿಬಿಟ್ಟು ಬೇಗ ಅಂತ ಹೋಗಬೇಕು. ಯಾಕಂದರೆ ನಾವು ಹೋಗೋದೇ ಲೇಟ್ ಮಾಡಿಬಿಟ್ರೆ ಅಲ್ಲಿ ಮತ್ತೆ ವಾಪಸ್ ಬರಬೇಕಲ್ಲ, ನಾವು ರಿಟರ್ನ್ ಬರಬೇಕಲ್ಲ, ಟೈಮ್ ಆಗಿಬಿಡುತ್ತೆ. ಆಮೇಲೆ ಸುಮ್ಮನೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಇದ್ದಂಗೆ ಆಗಬೇಕಲ್ವ. ಹಂಗಾಗಿ ನೋಡಿ ಇವಾಗ ಫೈನಲ್ಲ ರೆಡಿ ಆಗಿದ್ದೀನಿ. ಮಕ್ಕಳನ್ನ ರೆಡಿ ಮಾಡಿದ್ದೀನಿ, ಎಲ್ಲರೂ ರೆಡಿ ಆಗಿದ್ದಾರೆ. ಇವಾಗ ಆಟೋ ಬುಕ್ ಮಾಡ್ಕೊಂಡು ಸೀದಾ ಅಲ್ಲಿಗೆ ಹೋಗಬೇಕು. 2 ಆಟೋ ಬುಕ್ ಮಾಡ್ಕೊಂಡು ಸೀದಾ ಅಲ್ಲಿಗೆ ಹೋಗ್ತೀವಿ. ಬಸ್ಸು ಅಂತ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಒಂದು ಸ್ವಲ್ಪ, ಟ್ರಾಫಿಕ್ಕು ಅದು ಇದು ಅಂತ. ಆಟೋ ಆಗಿಬಿಟ್ರೆ ಬೇಗ ಇಲ್ಲಿಂದ ಬೇಗನೆ ಹೋಗ್ಬಿಡ್ತೀವಿ ಅಂತ ಅನ್ನೋ ಕಾರಣಕ್ಕಷ್ಟೇ. ಮತ್ತು ಮಕ್ಕಳನ್ನೆಲ್ಲ ಎಳ್ಕೊಂಡು ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಆಟೋ ಬುಕ್ ಮಾಡಿಕೊಂಡು ಇವಾಗ ನಾನು, ಅಮ್ಮ ಮತ್ತು ಇಬ್ಬರು ಚೋಟಾಣಿಸು ಒಂದು ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಇನ್ನೊಂದು ಆಟೋದಲ್ಲಿ ನನ್ನ ತಂಗಿಯರಿಬ್ಬರು, ಇನ್ನೊಬ್ಬಳು ನನ್ನ ದೊಡ್ಡ ಮಗಳು, ಅವರು ಆಟೋದಲ್ಲಿ ಬರ್ತಾರೆ. ಇವಾಗ ಫೈನಲಿ ನಮ್ಮ ಆಂಟಿ ಮನೆಗೆ ಬಂದು ಇಳಿದ್ವಿ. ಇಲ್ಲಿ ಏನು ಗೊತ್ತಾ, ಮೇಲೆ ಹತ್ತದಿರೋದೇ ಒಂದು ಜಾಗ. ಫುಲ್ಲು 4th ಫ್ಲೋರಲ್ಲಿರೋದು ಮನೆ. ಹತ್ತಿ ಕಾಲೆಲ್ಲ ನೋವು ಬಂದುಬಿಡುತ್ತೆ, ಹತ್ತಕ್ಕಾಗಲ್ಲ. ಎಷ್ಟು ಕಾಲು ನೋವು ಬರುತ್ತೆ ಗೊತ್ತಾ, ಹತ್ತಕ್ಕಾಗಲ್ಲ ಮತ್ತು ಇಳಿಯೋಕ್ಕೂ ಆಗೋಲ್ಲ. ಮತ್ತು ಜಾಸ್ತಿ ಮೇಲಿಂದ ಬುಕ್ ಮಾಡಿಬಿಟ್ರೆ ಅಂತೂ ಫುಲ್ ಬಿಡಿ, ನನಗಂತೂ ಜಾಸ್ತಿ ಭಯ. ಈ ಥರ ಮೇಲ್ಗಡೆ ಫುಲ್ಲು ಜಾಸ್ತಿ 4th ಫ್ಲೋರ್ ಮನೆ ಅಂದರೆ ನನಗೆ ನೋಡೋಕ್ಕೆ ಭಯ ಆಗಿಬಿಡುತ್ತೆ. ಇವಾಗ ಹತ್ಕೊಳ್ತಾ ಬರ್ತಾಯಿದ್ದೀನಿ. ಹತ್ತಕ್ಕಾಗ್ತಾಯಿಲ್ಲ, ನಮ್ಮ ಅಮ್ಮಗೂ ಅಷ್ಟೇ ಹತ್ತಕ್ಕಾಗ್ತಾಯಿಲ್ಲ. ಯಾಕಂದರೆ ಮೊದಲೇ ಅವ್ರಿಗೆ ಕಾಲು ನೋವು, ವಯಸ್ಸಾಗೈತೆ. ನಮಗೆ ನೆಟ್ಟಗಿರೋರಿಗೆ ಹತ್ತಕ್ಕಾಗ್ತಾಯಿಲ್ಲ, ಇನ್ನು ಅವ್ರು ಇಲ್ಲ ಹತ್ತಾರೆ ನೋಡಿ. ಒಂದು ಸಲ ಇಲ್ಲಿ ಹತ್ತಿರೆ ಮತ್ತು ಪದೇ ಇಳಿಯೋಕ್ಕಾಗಲ್ಲ, ಏನು ತರೋಕ್ಕೂ ಆಗಲ್ಲ. ನಾವು ಅಷ್ಟೇ ಒಂದು ಸಲ ಹತ್ಬಿಟ್ರೆ ಮತ್ತು ಏನಕ್ಕೂ ಇಳಿಯೋಕ್ಕೋಗಲ್ಲ ನೋಡಿ. ಏನಿದ್ರು ಲಾಸ್ಟಿಗೆ ಮನೆಗೆ ಹೋಗ್ಬೇಕಾದ್ರೆ ಇಳಿದು ಬರೋದು ನೋಡಿ. ನನ್ನ ಮಗಳು ಅದರಲ್ಲಿ ಪಟ ಅಂತ ಹತ್ತು ಮೇಲೆ ಬಂದಿದ್ದಾಳೆ. ಅಯ್ಯೋ 2 ಬಸ್ ಹೋಗ್ತಬೇಕು, ಆ 1 ಕಿಲೋಮೀಟ್ರ್ ನಡಿಬೇಕು. ನೆಡ್ಲ ಕೇಳೋರು ಮಾಡೋದಾಯ್ತು, ನನಗೊಂದು ಫೋನ್ ಮಾಡಿದ್ರೆ ಸಾಕಾಯ್ತು. ಅಲ್ಕೊಂಡ್ರೆ ಸುಸ್ತಾತಪ್ಪ. ಅಲ್ಲಿಂದ ಬರೋದು ಇಲ್ಲ, ಹತ್ತಕ್ಕಾಗಲ್ಲ. ಹಾಂ ಇವಿಕ್ಕಿದ್ನಲ್ಲ, ತಿಂತಿರಲ್ಲ ಏನು ಇವ ಅವತ್ತು ತಿಂದ್ರಲ್ಲ, ಪುರಿ ತುಂಬಾಕ್ಸ್ ಅವ್ರಿಗೆ ತಿಂತಾನೆ. ಅದನ್ನೆಲ್ಲ ಪುರಿ ತುಂಬಾಕ್ಸ್ ಅಂತ ಹಾಕಿದಾರ ಅದ್ರೊಳಗೆ. ನೀವು ತಿಂತಾನೆ ಬಿಸ್ಕತ್ತು. ಇನ್ನು ಇದು ಎಂತ ಖಾಲಿ ಇದಾವಲೆ. ಕುಡಿಯೇ ಇಲ್ಲ, ಕೊಡ್ತೀವಿ ಕುಡಿ. ಇಲ್ಲ ಏನಪ್ಪ ನೋಡಿ, ಒಳಗೊಂಚೂರ ಅದ್ರಾಗ ಒಂಚೂರು ಕೊಡು, ಅದೊಂಚೂರು ಕೊಡೆ. ರಾಕಿ ಇದೆಲ್ಲ ಯಾರು ನಾವು ಕಟ್ಟಿಸ್ಕೋಬೇಕಲ್ಲ ನಿನ್ ಮೊಮ್ಮಗ. ಹೆಂಗಾಡ್ದ ಏಯ್ ಎಷ್ಟು ಕೊಟ್ಟು ಕಣಾಯ್ತಾ? ಒಂದೇ ಕೊಟ್ರೆ ಗಾಳಿಗೆ ಅಪ್ಪ ತಿಂದೇ ಇಲ್ಲ. ನಾವ್ ಅದಕ್ಕೆ ಮಂಚ ಅಂತ ಇದೀವಿ, ಮಂಚ ಡೈರಿ ಮಿಲ್ಕ್ ಅಂತ ಇದೀವಿ. ಅವು 5 ರೂಪಾಯಿ ಕೊಂಡ್ರವ, 10 ರೂಪಾಯಿ ಅವು. ಹೌದೇ, ನಾನ್ ತಂದಿದ್ರು ತಾನೆ, ಅದೇ ಕೂತ್ರದು ಇಂಕಲ್ಲ ಇವೆಲ್ಲ ಗೊತ್ತಿತ್ತವಕ್ಕೆ. 10 ರೂಪಾಯಿ ಮಕ್ಕಳ ಕೊಟ್ಟು 2 ತಂದಾಳೆ ಇವ. ಆಯ್ತವಾ, ಮೊಮ್ಮಗಗೆ ನಮ್ಮ ಅಮ್ಮಗೆ ಕೊಡವ ಇವ ಆಯ್ತದ, ಕುರ್ಕುರೆ ಕೊಡು ಅಂದಾಳೆ ಆಕೆ. ಅವರು ಇವ ಚಿಪ್ಸ್ ಕೊಟ್ಟು ಕಳ್ಸಿ, ಆಲೂಗಡ್ಡೆ ಚಿಪ್ಸ್ 5 ರೂಪಾಯಿ ಒಂದ್ರ ಕೊಟ್ಟಿದಾರ ಅಮ್ಮ ಅಂತ. ಇವಾಗ ಅವ್ರು ನೋಡ, ಅವ್ರು ಎಂತಾರು ಅಂತೆ 10 ರೂಪಾಯಿ ಕೊಡೋದ್ ಬಿಟ್ಟು 5 ರೂಪಾಯಿ ಒಂದ್ರವ 2 ಮಕ್ಕಳ ಕೊಟ್ಟು ಕಳ್ಸಿದಾರೆ.
ಅವೇ ಬಿಸ್ಕತ್ ಕೊಡು ಒಂದು ಬಿಸ್ಕಟ್ನೆಲ್ಲ ಕೊಟ್ಟಿಲ್ಲ ನನ್ನ ಮಗ 50 ರೂಪಾಯಿ ಕೊಟ್ಟು ಒಂದು ದೊಡ್ಡದೊಂದು ಸಣ್ಣವ್ರ ಅಂತ ಕೊಡ ಮಾಡಿ ಕುದ್ದದ ಅಂತೆ ಅವ ಕೊಟ್ಟು ಅವಾಗ ಏನ್ ಅನ್ಬೇಕು ಗೊತ್ತೇ ನನಗೆ ಸಣ್ಣ ನಿನಗೆ ಹೇಳಕ್ ಬರೋತಾನೆ ಅವು ನನಗೂ ಬರಲ್ಲ ಹೇಳಕ್ಕೆ ಅವ ಏನ್ ಮಾಡ್ಬೇಕು ಗೊತ್ತಾ ನಾವು ಅಮ್ಮ ಇದ್ರ ಬಂದ್ ಕೊಡಮ್ಮ ಇದ್ರ ಬಂದ್ ಕೊಡಮ್ಮ ಇದ್ರ ಬಂದ್ ಕೊಡಮ್ಮ ಇದ್ರ ಬಂದ್ ಕೊಡಮ್ಮ ಅವು ನೂರಾಗ್ಲಿ 50 ರೂಪಾಯಿ ಕೊಟ್ರು ಕೊಡದ್ಮೇಲೆ ಏನ್ ಮಾಡ್ತೀವಿ ಕೊಟ್ಟು 50 ರೂಪಾಯಿ ಕೊಟ್ಟನಲ್ಲ 50 ರೂಪಾಯಿಗೆ ಕೊಡಬೇಕು ಆಂಟಿ ಐಡಿಯಾ ನೋಡ್ರಿ ಎಲ್ಲ ಪ್ಯಾಕ್ ಮಾಡ್ತಾರೆ ಅಂತ 50 ರೂಪಾಯಿ ಕೊಟ್ಟು 50 ರೂಪಾಯಿ ಕೊಡು ಕುರ್ಕುರೆ ಕೊಡು ನನ್ನ ಮಗಳು ಎಲ್ಲರಿಗೂ ಎಲ್ಲವನು 2 3 4 ಕೊತ್ತಲ್ಲ 500 ರೂಪಾಯಿ ಆಗುತ್ತೆ ಒಂದ್ ಸರಿ ತಂದು 500 ರೂಪಾಯಿ ಆಗುತ್ತೆ ಅವ್ನಿಗೆ ತಿನ್ನೋ ಸಾಮಾನು ತಿಂಗಳಿಗೆ ಕೂಲಿ ಮಾಡೋದೇ ಬೆಸ್ಟ್ ಅಂತ ಸಂಬಳದವ್ರು ಅದು ಹೆಂಗೆ ಅಂತ ಹೇಳಕ್ ಬರಲ್ಲದು ಈ ಕೂಲಿ ಮಾಡೋದಲ್ಲ ಅವತ್ತಿಂದ ಅವತ್ತೇ ಕೈ ಸಿಗುತ್ತೆ ದುಡ್ಡು ಅಲ್ವೇ ಅದಾದ್ರೆ ತಿಂಗ್ಳಿಗ ಕಾಯ್ಬೇಕು ತಿಂಗಳು ತನಕವ ಇದೇನು ಇಲ್ಲ ಅವತ್ತಿಂದ ಅವತ್ತೇ ಕೈ ಸಿಗುತ್ತಲ್ಲ 50 ರೂಪಾಯಿ ಕೊಟ್ರೆ ವಸ್ತು ಕೊಡ್ಬೇಕೇ ಇಲ್ಲ ನೀನು ನಾನು ಹೇಳ್ದಂಗೆ ಎಲ್ಲ 20 ರೂಪಾಯಿನ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಆವಾಗ ತಾಳಮ್ಮ 50 ರೂಪಾಯಿ ಅಂತ ಕೊಟ್ಬಂದ್ರ ಅವಕ್ಕೆಲ್ಲ ಅಷ್ಟಕ್ಕೊಂದು ದುಡ್ಡು ಅಂತಾರೆ 5 ರೂಪಾಯಿನ ಬಂದ್ರವ 2 ಕೊಟ್ಟು ಅವ್ರು ಮಾಡ್ಕೊಳ್ತಾರೆ ಯಾರೋ 50 ರೂಪಾಯಿ ತಗೊಂಡು ಅಂತ ಹೇಳ್ದೆ ಗೊತ್ತಾಗಲ್ವಲ್ಲ ಕುರ್ಕುರಿ ಅಂತ ಗೊತ್ತಾಯ್ತು ಅಂದೆ ಮನೆಗೆ ವಾಪಸ್ ಕೊಟ್ಲು ಅಂತ ತಗಂದೆ ಆಯ್ತು ಗೊತ್ತಾಗ್ಲಿಲ್ಲ ನನಗೂ ಗೊತ್ತಾಗ್ಲಿಲ್ಲ ಒಂದ್ 2 ನೋಡು ಕುಡ್ದ್ರ ಹೊಸ ಕುಡ್ದಿಲ್ಲ ಇಲ್ವ 50 ರೂಪಾಯಿ ನೋಟ್ ಕೊಟ್ಟಿರು ಅಮ್ಮ ಬ್ರೆಡ್ ಕೊಡು ಒಂದೆ ಬಾಯ್ಕೆ ಇವ ಅವೇ ಮಾಡಿದ್ರು 2 ಕೊಟ್ಟು ದುಡ್ಡು ಕೊಟ್ಟು ನಮ್ಮನೆಗೆ ತತ್ತಾನೆ ಪೈನಾಪಲ್ ಇವ ನಾನೇ ತಿನ್ನವ್ ಕಣ ಇದ್ನೇನು ಹುಳಿ ಗೊಜ್ಜು ಉಪ್ಪು ಖಾರ ಉಪ್ಪು ಖಾರ ಕಂದು ತಿನ್ಬೇಕು ಒಬ್ಬೊಬ್ರು ಅದನ್ನ ಇದ್ ಮಾಡ್ತಾರೆ ಇದನ್ನ ಸುಟ್ಕೊಂಡು ಅದಕ್ಕೆ ಉಪ್ಪು ಇದ್ ಮಾಡ್ಕೊಂಡು ತಿಂತಾರೆ ಸುಡ್ಬೇಕೆ ಹಣ್ಣಾಗ್ಬೇಕು ಹಣ್ಣಾದ್ಮೇಲೆ ಅದು ತಿನ್ಬೋದು ಅದು ಇದು ಮಾಡ್ತಾರಲ್ಲ ಸುಟ್ಬಿಟ್ಟು ಸ್ವಲ್ಪ ಇದನ್ನ ಫಂಕ್ಷನ್ಗಳಿಗೆ ಎರ್ದು ಬಿಟ್ಟು ಏನಕ್ಕೆ ಹಾಕ್ತಾರೆ ಇದಕ್ಕೆ ಹಾಕ್ತಾರೆ ಯಾಕೆ ಅಂತ ಕೇಳ್ಬಿಟ್ಟಿಗೆ ಪೈನಾಪಲ್ ಕೇಸರಿ ಬಾತ್ ಮಾಡ್ತಾರಲ್ಲ ಬೈದು ಕೊಟ್ಟು ಹುಡುಗಲ್ಲ ಯಾರ್ದು ಗಣೇಶ ನಾನು ತಿಂದು ಪೂಜಾರಿ ಅದು ತಿರ್ವಾಕ ಬರಲ್ಲ ಇಡ್ಲಿಗೆ ಅಂತ ತಿರುಗಿದ್ದೆ ಏನಾಯ್ತು ನಮಗೆ ವಾ ಚೈತ್ರ ಆಟದ ಬರ್ಬೇಕಾರೆ ನನ್ನ ಮಗಳು ಮಾತಾಡಿಳು ಆಡಿಳು ಅವ್ಳ ಮಾತ್ರಕ್ಕೆ ನಂಗೆ ಮಾತು ಬಂದ್ಬಿಡ್ತತಿ ಅಲ್ಲಿಂದ ಇಲ್ಲಿವರೆಗ ನಾನ್ ಸ್ಟಾಪ್ ಒಂದೇ ಒಂದು ಸೆಕೆಂಡ್ ಕೂಡ ಇದು ಬಾಯ್ ಬಿಚ್ಚಿಲ್ಲ ಆಟೋದನ ಎಷ್ಟು ನನಗೆ 183 183 ಓಯ್ಯೋ ಭಗವಂತ ನನಗೆ 183 ನನ್ನ ಆಟೋದಾಗಿ ಈಗ 2-3 ತರ ಐತಲ್ಲ ಅವ್ರ ಮಾಡ್ಬೇಕು ಇಲ್ಲ ಅದು 180 ತೋರಿಸಿದ್ದು ಅದು ಯಾಕೆ ಇಲ್ಲಿ ಬಂದ್ಬಿಟ್ಟು ಟೂಟ್ ಅಂತ ಅಂದ ವಟ 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 ಅಂದ್ಬಿಟ್ಕಣ ನನಗಂತೂ ಕೇಳಿ ಕೇಳಿ ಸಾಕಾಗ್ಬಿಡ್ತು ಲಾಸ್ಟಿಗೆ ಬೈದೇ ಬಿಡ್ತೈತೆ ಕೇಳಕ್ ಆಗ್ತಿಲ್ಲ ನಿಮ್ಗೆ ಏನು ನನಗೆ ಅವ್ರು ಕೇಳಿಸ್ಕೊಳಕ್ ಆಗ್ತಿಲ್ಲ ನನಗೆ ನಂದೇ ನನಗಾಗ್ಬಿಟ್ಟೈತಿ ಮಾತಾಡ್ತವೆ
ಇವಳೊಬ್ಳು ಸೇರ್ಕೊಂಡ್ಬಿಟ್ರೆ ಸೈ ನಿಂತಿದು ಇಲ್ಲಿಲ್ಲ ಸಾಕಣ್ರಿ ಅಪ್ಪ ಅದೇನು ಜಾಣಿ ನಮ್ಮ ಹುಡುಗಿ ಮಾಡಬಾರ್ದು. ತಿನ್ಬರೆ ತಿನ್ಸನ ತಿನ್ಸನ ಬರಗಾಲ ಕೊಟ್ಟಿದ್ದ, ಈಗ ಅಂತ ಬರಗಾಲ ಕೊಟ್ಟಿಲ್ಲ. ಬಂದು ಟೀ ಕುಡಿದು ಇಡ್ಲಿ ತಿಂದು ದೋಸೆ ತಿಂದು ಈಗ ಪರೋಟ ಚಟ್ನಿ ಹಾಕೊಂಡು ರಾತ್ರಿ ಮಾಡಿದ್ವಿ. ನೋಡಿ ಅಷ್ಟೆಲ್ಲ ಮಾತುಕತೆ ಮಾಡ್ಕೊಂಬಿಟ್ಟು ಮಲ್ಕೊಂಬಿಟ್ಟಿದ್ದೆ, ಗೊತ್ತೇ ಇಲ್ಲ ನನಗೆ, ನಿದ್ದೆ ಬಂದ್ಬಿಟ್ಟಿತ್ತು ಸಖತ್ತಾಗಿ. ಮಲ್ಕೊಂಡಿರೋದೇ ಗೊತ್ತಿಲ್ಲ, ಆ ಥರ ಮಲ್ಕೊಂಬಿಟ್ಟಿದ್ದೀನಿ. ಇವಾಗ ಮಲ್ಕೊಂಡಿದ್ದಳಿಗೆ ಮಂಡಕ್ಕಿ ಕೊಟ್ಟಿದ್ದಾರೆ ನೋಡಿ ತಿನ್ನು ಅಂತ. ಅಂದರೆ ಮುಂಚೆ ಅವರೆಲ್ಲ ತಿಂದಿದ್ದಾರೆ, ನನ್ನ ತಂಗಿಯರೆಲ್ಲ. ನಾನು ಮಲ್ಕೊಂಡಿದ್ನಲ್ಲ, ಹಂಗಾಗಿ ನಾನು ಎಬ್ರಿಸೋಕೆ ಹೋಗಿಲ್ಲ. ಅವರು ಬಿಡು ಮಲ್ಕೊಳ್ತಾನೆ ಅಂತ ಹಂಗೆ ಸುಮ್ಮನಾಗಿದ್ದಾರೆ. ಅದಕ್ಕೆ ಇವಾಗ ಎದ್ದ ತಕ್ಷಣ ಬಂದ್ಬಿಟ್ಟು ಮಂಡಕ್ಕಿ ಕೊಡ್ತಾಯಿದ್ದಾರೆ ನೋಡಿ, ಮಂಡಕ್ಕಿ ತಿನ್ನು ಅಂತ. ಅದು ಹೆಂಗೆ ಮಲ್ಕೊಂಡಿದ್ನ ಏನೋ ಅಂತಲೇ ಗೊತ್ತಿಲ್ಲ ನೋಡಿ, ನನಗೆ ಎಚ್ಚರನೇ ಇಲ್ಲ. ಆ ಥರ ಮಲ್ಕೊಂಬಿಟ್ಟಿದ್ದೀನಿ. ಅಂದರೆ ಒಂದು ವಾರದಿಂದ ನೀಟಾಗಿ ನಿದ್ದೆ ಇಲ್ಲ, ಏನಿಲ್ಲ ನೋಡಿ. ಫುಲ್ಲು ನಿದ್ದೆ ನಮಗೆ ಒಂಥರ ಎಲ್ಲಿ ಕೂತ್ಕೊತೀವಿ ಅಲ್ಲೇ ಮಲ್ಕೊಳ್ಳೋದು ಆ ಥರ ಆಗ್ಬಿಟ್ಟೈತೆ. ಹಬ್ಬದ ಇದರಲ್ಲಿ ನೀಟಾಗಿ ನಿದ್ದೆನೇ ಮಾಡಿಲ್ಲ. ಆಮೇಲೆ ನೋಡಿ ಸೇಬು ಕಟ್ಕೊಂಡು ಕೊಡ್ತಾರೆ ಮಾಡಿ, ಸೇಬು ತಿಂದ್ವಿ. ಹೆಂಗಾಗ್ಬಿಟ್ಟೈತೆ ಅಂದರೆ ಬರೀ ಮಾಡೋದು ತಿನ್ನೋದು ತೊಳೆಯೋದು, ಬರೀ ಇಷ್ಟೇ ಆಗ್ಬಿಟ್ಟೈತೆ ನಮ್ದು. ಇಲ್ಲಿ ಬಂದಾಗಿಂದ ಬರೀ ಮಾಡು ತಿನ್ನು ತೊಳಿ, ಮಾಡು ತಿನ್ನು ತೊಳಿ ಅಷ್ಟೇ ನೋಡಿ. ಇಲ್ಲಿ ಇವಾಗ ಬಂದು ಕೂತ್ಕೊಂಡಿದ್ದೀನಿ. ಬೆಳಿಗ್ಗೆ ಬಂದುಬಿಟ್ಟು ಇಡ್ಲಿ ಮತ್ತು ದೋಸೆ ಅವನ್ನೆಲ್ಲ ತಿಂದ್ವಾ, ಪರೋಟ ಮಾಡಿಕೊಡ್ಲು ಅದನ್ನು ತಿಂದ್ವಾ. ಆಮೇಲೆ ಇವಾಗ ಎದ್ದ ತಕ್ಷಣ ಕಾಫಿ ಕೊಟ್ಟರು, ಕಾಫಿ ಕುಡಿದು ಆಮೇಲೆ ಮಂಡಕ್ಕಿ ತಿಂದು ಇವಾಗ ನೋಡಿ ಹಂಗೆ ಸುಮ್ಮನೆ ಕೂತ್ಕೊಂಡಿದ್ದು. ಅಲ್ಲಿ ನನ್ನ ತಂಗಿ ಮಗ ಸಣ್ಣನಿದ್ನಲ್ಲ, ಅವನಿಗೆ ಮೊಟ್ಟೆ ಬೇಯಿಸ್ಕೊಂಬಂದಿದ್ರು ತಿನ್ಸೋದಕ್ಕೆ ಅಂತ. ಅವನಿಗೆ ಭಂಡಾರ ತಿನ್ಸಲ್ವಲ್ಲ, ಭಂಡಾರ ತಿನ್ನಲ್ಲ ಅಂತ ಅದನ್ನು ಎಲ್ಲರಿಗೂ ಕೇಳಿರೋ ತಿಂತೀರ ಅಂತ. ಯಾರು ತಿನ್ನಲ್ಲ, ಕೊನೆ ನನಗೆ ಕೊಟ್ಟರು, ನಾನು ತಿಂತಾಯಿದ್ದೀನಿ ನೋಡಿ. ಆ ಮಗುದು ಸಹಿತ ಬಿಡ್ತಾಯಿಲ್ಲ, ಹಂಗೆ ತಿಂತಾಯಿದ್ದೀನಿ ಕೂತ್ಕೊಂಡು. ಅದೇನೋ ಗೊತ್ತಿಲ್ಲಪ್ಪ, ಇಲ್ಲಿ ಬಂದಾಗಿಂದ ಬರೀ ಇದೇ ಕೆಲಸ ಆಗ್ಬಿಟ್ಟೈತೆ. ತಿನ್ನೋದೇ ಕೆಲಸ ಆಗ್ಬಿಟ್ಟೈತೆ ನನಗಂತೂ. ಏನಾದರೂ ಮಕ್ಕಳು ಒಂದು ರೌಂಡು ದಪ್ಪ ಗಿಪ್ಪ ಆಗಿದ್ದೀನಿ ಏನೋ, ದೇವರಿಗೆ ಗೊತ್ತು, ನನಗಂತೂ ಗೊತ್ತಿಲ್ಲ. ಆ ಥರ ಆಗ್ಬಿಟ್ಟೈತೆ. ಇಲ್ಲಿ ಎಲ್ಲರೂ ಫುಲ್ಲು ಟಾಕಿಂಗ್ ಎಲ್ಲ ಫುಲ್ ಮಾತುಕತೆಯಲ್ಲಿ ಬ್ಯುಸಿ ಇದ್ದಾರೆ. ನಾನು ಬಂದ್ಬಿಟ್ಟು ಎಂಥದ್ದು ಇದು ಭಂಡಾರ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದೀನಿ ನೋಡಿ. ಅದು ಒಂದು ತಿಂದ್ಬಿಟ್ಟು ಮಲ್ಕೊಂಡಿದ್ದೆ ಸುಮ್ಮನೆ ಹಂಗೆ. ಈಗ ಮತ್ತೆ ಇನ್ನೊಂದು ಕೊಟ್ಟರು, ಅಂದರೆ 2 ಬೇಯಿಸಿದ್ರು ಅಂತ ಇನ್ನೊಂದು ಕೊಟ್ಟರು ಮತ್ತೆ ಭಂಡಾರನ. ಅದನ್ನು ತಿಂತಾಯಿದ್ದೀನಿ ನೋಡಿ ಕೂತ್ಕೊಂಡು. ಮಕ್ಳದು ಬಿಡ್ತಾಯಿಲ್ಲ, ಏನು ಕೊಡ್ತಾರೋ ಅದು ಶಿವಯ್ಯ ಅಷ್ಟೇ. ಯಾವುದು ಇದು ಅಂತ ಏನಿಲ್ಲ ಅನ್ನಂಗಿಲ್ಲ, ಕೊಟ್ಟಿದ್ದನ್ನೆಲ್ಲ ತಿಂತಾ ಇರೋದು ಅಷ್ಟೇ. ಆಮೇಲೆ ಇದನ್ನೆಲ್ಲ ತಿಂದ್ಬಿಟ್ಟು ಇವಾಗ ನೋಡಿ ಅಡುಗೆ ಮನೆಗೆ ಎಂಟ್ರಿ ಕೊಟ್ಟೆ. ಇವಾಗ ಅಂದರೆ ಚಿಕನ್ ಮಾಡೋಣ ಅಂತ. ಬೆಳಗ್ಗೆ ಕರೆಂಟ್ ಇರಲಿಲ್ಲ, ಬೆಳಗ್ಗೆನೇ ಕರೆಂಟ್ ತೆಗೆದುಬಿಟ್ಟಿದ್ದ. ಸಂಜೆ ಒಂದು 6:30 7 ಗಂಟೆಗೇನೋ ಕರೆಂಟ್ ಕೊಟ್ಟಿದ್ದು. 10 ಗಂಟೆ 11 ಗಂಟೆಗೇನೋ ಕರೆಂಟ್ ತೆಗೆದಿದ್ದು. ಬೆಳಿಗ್ಗೆ ಕೊಟ್ಟಿದ್ದಾನೆ ನೋಡಿ ಕರೆಂಟು. ಸಾಯಂಕಾಲ ಕೊಟ್ಟಿದ್ದಾನೆ ನೋಡಿ ಕರೆಂಟು. ಒನ್ ಡೇ ಫುಲ್ಲು ಕರೆಂಟೇ ಇರಲಿಲ್ಲ. ಹಾಗಾಗಿ ಸುಮ್ಮನೆ ಮಲ್ಕೊಳ್ಳೋದು ಮಾತಾಡೋದು ಬರೀ ಇದೇ ಆಯಿತು. ಇವಾಗ ಪಟ ಅಂತ ಅಡುಗೆ ಮಾಡೋಣ ಅಂತ ಬಂದೆ. ಇವಾಗ ಚಿಕನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು ಆಲ್ರೆಡಿ ನನ್ನ ತಂಗಿ. ಇವಾಗ ಅದನ್ನೇ ಸ್ವಲ್ಪ ಕರೆಂಟ್ ಬಂತಲ್ಲ, ಖಾರಕ್ಕೆಲ್ಲ ರುಬ್ಕೊಂಬಿಟ್ಟು ಒಗ್ಗರಣೆ ಹಾಕೋಣ ಅಂತ ಬಂದಿದ್ದೀನಿ ನೋಡಿ. ಎಲ್ಲೋದ್ರೂ ಅಷ್ಟೇ ನನ್ನ ಅಡುಗೆ ಮನೆಯಲ್ಲಿ ಫಿಕ್ಸ್ ನಾನು ಬಿಡಿ. ನಾನು ಆ ಥರ ಅಡುಗೆ ಮನೆ ಕಿಚನ್ ಬ್ರ್ಯಾಂಡ್ ಅಂಬಾಸಿಡರ್ ಅಂತಲೇ ಹೇಳ್ಬೋದು ನನ್ನನ್ನು. ಇಲ್ಲೋದ್ರೂ ನಾನು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇರ್ತೀನಿ. ಯಾರ ಮನೇಲಾದರೂ ಅಷ್ಟೇ, ನೆಂಟರು ಮನೇಲಾದರೂ ಅಷ್ಟೇ, ನಮ್ಮ ಮನೇಲಾದರೂ ಅಷ್ಟೇ. ನಾನು ಹೋದಾಗ ಅಡುಗೆ ಮನೆ ಫಿಕ್ಸು. ಅಂದರೆ ಅವರೇ ಮಾಡು ಅಂತ ಹೇಳ್ತಾರೆ ಅಂತಲ್ಲ, ನಾನೇ ಮಾಡಿಬಿಡ್ತೀನಿ ಹೋಗ್ಬಿಟ್ಟು. ಏನೋ ನನಗೆ ಕುತ್ಕೊಳ್ಳೋಕ್ಕಾಗಲ್ಲ, ಇನ್ನೊಬ್ರ ಮನೆಗೆ ಹೋದಾಗ ಮಾಡ್ತೀನಿ ಅಷ್ಟೇ. ನಾನು ಇಷ್ಟಪಟ್ಟೆ ಮಾಡ್ತೀನಿ ಅಡುಗೆನ. ಹಂಗೂ ಏನಾರು ನನಗೆ ಮಾಡೋಕ್ಕಾಗಲಿಲ್ಲಪ್ಪ, ನನಗೆ ಇಷ್ಟ ಇಲ್ಲ ಅಂದರೆ ಹೇಳ್ತೀನಿ, ನನಗೆ ಮಾಡೋಕ್ಕಾಗಲ್ಲ, ನಾನು ಮಾಡಲ್ಲ ಅಂತ. ನನಗೆ ಇಷ್ಟ ಬಂತು ಅಂದರೆ ಅವ್ರು ಹೇಳೋದೇ ಬಿಟ್ಟು ನಾನೇ ಎದ್ದೋಗಿ ಮಾಡಿಬಿಡ್ತೀನಿ. ಇವಾಗ ನೋಡಿ ಎಲ್ಲ ಸಾಂಬಾರಿಗೆ ಆಲ್ರೆಡಿ ಇಟ್ಟಿದ್ದೀನಿ, ಮುದ್ದೆಗೆ ಇಟ್ಟಿದ್ದೀನಿ. ಆಮೇಲೆ ಅನ್ನ ಎಲ್ಲ ರೈಸ್ ಎಲ್ಲ ಮಾಡಿಟ್ಟಿದ್ದೀನಿ, ಕಾಳು ಅಷ್ಟೇ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಇವಾಗ ಮುದ್ದೆ ಮಾಡಿಬಿಟ್ಟು ಪಟ ಅಂತ ಮುದ್ದೆ ಎಲ್ಲ ಕಟ್ಟಿಬಿಟ್ಟು ಬಿಸಿ ಮುದ್ದೆನ ಎಲ್ಲರಿಗೂ ಊಟ ಕೊಟ್ಬಿಟ್ರೆ ಮುಗೀತು. ಏನೋ ಒಂಥರ ನನಗೆ ಏನು ಗೊತ್ತಾ, ಈಗ ಯಾರ ಮನೆಗಾರ ಹೋದರೆ ಯಾಕೆ ಅಡುಗೆ ಮಾಡಬೇಕು, ನಾವು ನೆಂಟ್ರಲ್ವ, ಮನೆಗೆ ಕುತ್ಕೋಬೋದು, ನಾವು ಕುತ್ಕೊಳ್ಳೋಣ, ಅವ್ರು ಮಾಡಿರ್ತಾರೆ ಅನ್ನೋದೇನು ನನಗೇನು ಆ ಥರ ಏನಿಲ್ಲ.
ನಾನು ಮಾಡಿರೇನು ಅವ್ರು ಮಾಡಿರೇನು ನಾನೇನು ಬೇರೆಯವ್ರ ಮನೆ ಬಂದಿಲ್ವಲ್ಲ, ನಮ್ಮ ಆಂಟಿ ಮನೆ ನನ್ನ ತಂಗಿ ಮನೆ ಅಂದ್ಕೊಂಡೆ ತಾನೇ ನಾನು ಮಾಡ್ತೀನಿ ಅಷ್ಟೇ. ನಾನೇನು ತಲೆ ಕೆಡಿಸ್ಕೊಳ್ಳೋದು ಯಾಕೆ ನಾನು ಮಾಡಬೇಕು, ಅವರೇ ಮಾಡಿಕ್ಬೇಕು ನನಗೆ ಹಂಗೆ ಹಿಂಗೆ ಅನ್ನೋದು ಅಂತಾರಲ್ಲ, ಅವ್ರು ಮಾಡಿರ್ತಾರೆ ಮಾಡಲ್ಲ ಅಂತಲ್ಲ. ಬಟ್ ನಾನು ಇಷ್ಟಪಟ್ಟು ಮಾಡ್ತೀನಿ ಅಷ್ಟೇ. ಏನೋ ಗೊತ್ತಿಲ್ಲ, ನನಗೆ ಅಡುಗೆ ಮಾಡೋದು ಇಷ್ಟ, ನಾನು ಹೋಗಿ ಮಾಡ್ತೀನಿ ಅಷ್ಟೇ. ಹಂಗೂ ಏನಾರು ಇಷ್ಟ ಇಲ್ಲ ನಾನು ಮಾಡಲ್ಲ ಅಂದರೆ ಹೇಳಿದ್ರೆ ಅವರೇ ಮಾಡ್ತಾರೆ, ಪರವಾಗಿಲ್ಲ, ಹಂಗೇನಿಲ್ಲ. ಬಟ್ ನಾನು ಇಷ್ಟಪಟ್ಟು ಮಾಡೋದ್ರಿಂದ ಸುಮ್ಮನೆ ಆಗ್ತಾರೆ ಅಷ್ಟೇ. ಅವರು ಬಂದು ಏನಾರು ಹೆಲ್ಪ್ ಮಾಡಿದ್ರೆ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ನಾನೇ ಪಟ ಅಂತ ಎಲ್ಲ ಮಾಡಿಬಿಡ್ತೀನಿ. ನಾನೇನು ಅಡುಗೆ ಅಂತ ಹೋಗ್ಬಿಟ್ರೆ ಪಟ ಅಂತ ಮಾಡಿ ಮುಗಿಸ್ತೀನಿ. ನಾನು ಅದನ್ನೇನು ಲೇಟ್ ಗೀಟ್ ಮತ್ತು ಒಬ್ಬೊಬ್ರು ಅಡುಗೆ ಮಾಡೋದನ್ನೇ ಒಂದು ಇದೇ ಮಾಡಿಬಿಡ್ತಾರೆ. ಬಟ್ ನಾನು ಹಂಗಲ್ಲ, ಅಡುಗೆ ಮಾಡೋಕ್ಕೆ ಎಂಟ್ರಿ ಕೊಟ್ಟಿದ್ದರೆ ಬೇಗ ಪಟ ಮಾಡಿ ಮುಗಿಸ್ಬಿಡ್ತೀನಿ. ನನಗೆ ಅಡುಗೆ ಮನೇಲಿ ಜಾಸ್ತಿ ಹೊತ್ತಿರಲ್ಲ. ನನಗೇನು ಮಾಡಬೇಕು ಅಂತ ತೋಚ್ಬಿಡುತ್ತೋ ಅದನ್ನು ಪಟ ಮಾಡಿ ಮುಗಿಸಿ ಬಂದುಬಿಡ್ತಾಯಿದ್ದೀನಿ ಅಡುಗೆ ಮನೆಯಿಂದ ಅಷ್ಟೇ. ಅಡುಗೆ ಮಾಡೋದು ನನಗೇನು ಎಷ್ಟೊತ್ತು ಅಲ್ಲ. ಆಮೇಲೆ ನೋಡಿ ನಾನು ಮುದ್ದೆ ಕಟ್ತಾಯಿದ್ದೀನಿ. ಇಲ್ಲಿ ನನ್ನ ತಂಗಿ ಮಗನಿಗೆ ಮುದ್ದೆ ಕೊಟ್ಟು ತಿನ್ನು ಅಂತ ಹೇಳ್ತೀನಿ ನೋಡಿ, ಎಷ್ಟು ಅವತಾರ ಆಡ್ತಾಯಿದ್ದೀನಿ ನೋಡಿ. ಈ ಕಾಲದ ಮಕ್ಕಳು ಮುದ್ದೆನೇ ತಿನ್ನೋಕೆ ಕಳ್ತಾರೆ. ಅದನ್ನು ರಿಯಲಾಗಿ ವಾಯ್ಸ್ ಕೊಟ್ಟಿದ್ದೀನಿ, ಬಟ್ ಅಂದರೆ ಅದು TV ಸೌಂಡೆಲ್ಲ ಇತ್ತಲ್ಲ, ಹಂಗಾಗಿ ಮತ್ತೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನೋಡಿ. ಇವಾಗ ಆಲ್ರೆಡಿ ಸಾಂಬಾರೆಲ್ಲ ಆಯಿತು, ಅಂದರೆ ವಿಶಾಲೆಲ್ಲ ಕೂಗ್ತು, ಕೆಳಗೆ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ವಿಶಾಲ ಆರಬೇಕಷ್ಟೇ ಅದು. ಆಮೇಲೆ ಇನ್ನೇನೆಲ್ಲ ಆಲ್ಮೋಸ್ಟ್ ಎಲ್ಲ ಅಡುಗೆ ಆಯಿತು. ಇನ್ನೇನಿದ್ರೆ ಊಟಕ್ಕೆ ಕೂತ್ಕೊಳ್ಳೋದು ಒಂದೇ ಬಾಕಿ. ಎಲ್ಲರೂ ಕೂತ್ಕೊಂಡು ನೋಡಿ ಎಲ್ಲ ನಿಂತ್ಕೊಂಡು ಹಿಂಗೆ ಇದು ಮಾಡ್ತಾಯಿದ್ದಾರೆ ಅಂತ. ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಹೆಂಗೆ ಗೊತ್ತಾ, ಏನಾರು ಒಂದು ಫಂಕ್ಷನ್ ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿಬಿಡ್ತೀವಿ. ಏನೋ ಒಂಥರ ಖುಷಿ ಇರುತ್ತೆ ನಮ್ಮ ಫ್ಯಾಮಿಲಿಯಲ್ಲಿ. ಒಂಥರ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ತಮಾಷೆ ಮಾಡ್ಕೊಂಡು ಒಬ್ರನ್ನೊಬ್ರನ್ನ ಮಾತಾಡಿಸ್ಕೊಂಡು ಬೇಜಾರೇ ಆಗೋಲ್ಲ. ನಮ್ಗೆ ಏನೋ ಫಂಕ್ಷನ್ ಬಂತು ಅಂದರೆ ಸಾಕು, ಬೇಜಾರಾಗಲ್ಲ. ನೋಡಿ ಇಲ್ಲಿ ನನ್ನ ತಂಗಿ ಅವಳು ಮೊಬೈಲ್ ನೋಡಿದ್ರೆ ಬಿಸಿ ಇದ್ದಾಳೆ. ಇವಳು ನೋಡಿ ಇಲ್ಲಿ ಹಾಯ್ ಮಾಡ್ತಾಯಿದ್ದಾಳೆ. ಮತ್ತು ಇಲ್ಲಿ ನೋಡಿ ಅಪ್ಪ ಮಗ ಆಟ ಆಡ್ತಾಯಿದ್ದಾರೆ. ನಮ್ಮ ಆಂಟಿ ಕೂತ್ಕೊಂಡಿದ್ದಾಳೆ, ನನ್ನ ತಂಗಿ ಇಲ್ಲಿ ಓಡಾಡ್ತಿದ್ದಾಳೆ, ನಮ್ಮ ಅಮ್ಮನೂ ಕೂತ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಮಕ್ಕಳು ಅಷ್ಟೇ ಎಲ್ಲ ಕೂತ್ಕೊಂಡಿದ್ದಾರೆ. ಇವಾಗ ಏನಿದೆ ಊಟ ಮಾಡೋದಷ್ಟೇ ಬಾಕಿ. ಊಟಕ್ಕೆ ಬಿಡಿಸ್ತಾ ಇಲ್ಲ ನನ್ನ ತಂಗಿ, ನಾನು ಊಟಕ್ಕೆ ಕೂತ್ಕೊಂಡ್ಬಿಟ್ಟೆ. ಯಾಕಂದರೆ ಮತ್ತೆ ರಿಟರ್ನ್ ಊರಿಗೆ ಹೋಗ್ಬೇಕಾಯ್ತು ಅಂತ ಮತ್ತೆ ನಾನು ಊಟಕ್ಕೆ ಕೂತ್ಕೊಂಡ್ಬಿಟ್ಟೆ. ನಮ್ಮ ತಂಗಿ ಮನೆಗೆ ಹೋಗಿದ್ದೆ, ಚಿಕನ್ ಮಾಡಿದ್ರು. ನಮ್ಮ ತಂಗಿ, ನಾನು, ನಮ್ಮಮ್ಮ, ನಮ್ಮ ಆಂಟಿ ಎಲ್ಲ ಇದ್ದರು. ಅಲ್ಲಿ ಹೋಗಿದ್ದೆ. ಅಲ್ಲಿ ಊಟ ಮಾಡಿಕೊಂಡು ಒಂದಿನ ನಾವು ಅಲ್ಲೇ ಇದ್ದು ಬರ್ತೀವಿ. ಚಿನ್ನಿ ಬರೀ ಬೆಟ್ಟ ಸುಳ್ಳಿಗ ನಿಮ್ಮಮ್ಮ ಕಣಪ್ಪ ಒತ್ತಲೆ ಒತ್ತು ಕೇಳಿಸ್ಕೊಂಡ್ರೆ ನಮ್ಮ ಆಂಟಿ ಆಡೋ ಮಾತುಗಳು. ನಮ್ಮ ಆಂಟಿ ಹಂಗೆ ಫುಲ್ ಕಾಮಿಡಿ. ಇನ್ನೂ ಟೈಮ್ ಇದ್ದಿರೋ ನನಗೆ ನಮ್ಮ ಆಂಟಿ ಜೊತೆಗೆ ಸಖತ್ ವೀಡಿಯೋ ಮಾಡ್ಬೋದು. ಬಟ್ ಏನಂದರೆ ನಮ್ಮ ಆಂಟಿ ಬ್ಯುಸಿ ಇವಾಗ, ಮೊಮ್ಮಗನ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಐತೆ. ಇಲ್ಲ ಅಂದರೆ ನಮ್ಮ ಆಂಟಿ ಮಾತು ಕೇಳಿದ್ರೆ ಸಾಕು, ನೀವು ಎಷ್ಟು ಖುಷಿ ಪಡ್ತೀರ ಗೊತ್ತಾ, ಅಷ್ಟು ಒಂಥರ ಫನ್ನಿಯಾಗಿರುತ್ತೆ ನಮ್ಮ ಆಂಟಿ ಮಾತುಗಳು. ಹಂಗೆ ಏನು ಬೇಜಾರು ಮಾಡ್ಕೊಳ್ಳೋದ, ನಾನು ವೀಡಿಯೋ ಮಾಡ್ತೀನಿ ಅಂದರೆ ಮಾಡ್ತೀಯಾ ಮಾಡು ನಾನು ಮಾತಾಡ್ತೀನಿ ಅಂದರೆ ನಮ್ಮ ಆಂಟಿನೇ ಮಾತಾಡ್ಬಿಡುತ್ತೆ ನನಗೇನೋ ಮುಂಚೆನೇ. ನಾನು ಏನಾರು ವೀಡಿಯೋ ಮಾಡಿದ್ರೆ ಯಾಕೆ ವೀಡಿಯೋ ಮಾಡಿಲ್ಲ ಮಾಡೋದಂತ ನಮ್ಮ ಆಂಟಿನ ಹೇಳಿ ಮಾಡಿಸ್ಕೊಂಡ್ಬಿಡುತ್ತೆ ವೀಡಿಯೋನ. ಅಷ್ಟು ಒಂಥರ ಫನ್ನಿ ನಮ್ಮ ಆಂಟಿ. ಇನ್ನು ಇಷ್ಟು ನೋಡಿದರೆ ನಾನು ನಮ್ಮ ಆಂಟಿ ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ಆಮೇಲೆ ಸುಮ್ಮನೆ ತಮಾಷೆ ಮಾತಾಡೋದು ಅವೆಲ್ಲ ಕೇಳಿಸ್ಕೊಂಬಿಟ್ರೆ ಸೈ ನೀವೆಲ್ಲ ಆಮೇಲೆ ನಮ್ಮ ಆಂಟಿಗೆ ಫ್ಯಾನ್ ಆಗಿಬಿಡ್ತೀರ. ಆ ಥರ ನಮ್ಮ ಆಂಟಿ ನೋಡಿ. ನಾನೇ ಊಟ ಮಾಡ್ಕೊಂಬಂದ್ಬಿಟ್ಟು ಬಿದ್ದು ಉಳ್ಳಾಡ್ತಿದ್ದೀವಿ. ಮಾಡೋಕ್ಕೇ ಕೆಲಸ ಇರೋದು ನಮಗೆ, ಇನ್ನೇನು ಕೆಲಸ ಇಲ್ಲ. ಊಟ ಮಾಡ್ಕೊಂಬಂದ್ವಿ, ಇವಾಗ ಊರಿಗೆ ಹೋಗಬೇಕು, ರಿಟರ್ನ್ ನನ್ನ ತಂಗಿ ಮನೆಗೆ ವಾಪಸ್ ಹೋಗಬೇಕು. ಬಿದ್ದು ಮಲ್ಕೊಂಡು ಸುಮ್ಮನೆ ಆಯ್ತಾರೆ, ಉಳ್ಳಾಡ್ತಾಯಿದ್ವಿ, ಎಲ್ಲ ಮಾತಾಡ್ತಿದ್ರಲ್ಲ, ಹಂಗಾಗಿ ಅವ್ರದ್ದೆಲ್ಲ ಮಾತು ಕೇಳಿಸ್ಕೊಂಡು ಕೂತ್ಕೊಂಡಿದ್ದೆ. ನೋಡಿ ಇಲ್ಲಿ ಎಲ್ಲ ಬಾಯ್ ಮಾಡ್ತಾಯಿದ್ದಾರೆ. ಆಲ್ರೆಡಿ ಎಲ್ಲ ಹೊರಟು ಎಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಅವ್ನ ಕೈಯಲ್ಲಿ ಬಾಯ್ ಮಾಡಿಸ್ಕೊತೀರ ನೋಡಿ ಎಲ್ಲರೂ, ಬಾಯ್ ಮಾಡು ಅಂತ. ಇವತ್ತಿನ ದಿನ ಉಳ್ಕೊಳ್ರಿ ಅಂತ ಅವ್ರದ್ದು ಕಾಟ ಇತ್ತು. ಉಳ್ಕೊಳ್ರಿ ಇನ್ನೇನು ಹೋಗ್ತೀರಾ, ಟೈಮ್ ಆಯ್ತಲ್ಲ, 10 ಗಂಟೆನೋ 10:15 ಆಗಿತ್ತು. ನೋಡಿ ಇಲ್ಲಿ ಹೋಗ್ಬೇಡ ಅಂತೇಳಿ ಉಳ್ಕೊಳ್ರಿ, ಬೆಳಿಗ್ಗೆ ಹೋಗಂದ್ರಿ ಅಂತ. ಮತ್ತಿನ್ನೇನು ಬೆಳಿಗ್ಗೆ ಯಾವತ್ತಿರ ಹೋಗೋದೇ ತಾನೆ, ಮತ್ತೆ ಟೈಮ್ ಆಗಿಬಿಡುತ್ತೆ. ಮತ್ತು ಬೆಳಗ್ಗೆ ನಮ್ಮ ತಂಗಿ ಮಗ ಸ್ಕೂಲ್ ಬೇರೆ ಇತ್ತು, ಹಂಗಾಗಿ ಸರಿ ಆಗಲ್ಲ ಬೆಳಗ್ಗೆ. ಇನ್ನೇನೋ ಇವಾಗಲೇ ಹೋಗ್ಬಿಡೋಣ ಜೊತೆಗೆ ಹೋಗ್ಬಿಟ್ರೆ ಸ್ವಲ್ಪ ನಾವು ರೆಸ್ಟ್ ತಗೊಂಡಾಗತ್ತೆ. ಈಗ ಏನಾರು ಇಲ್ಲಿ ಕೂತ್ಕೊಂಡ್ರೆ ಬರೀ ಮಾತುಕತೆ ಅಂತ ಅರ್ಧ ಹೊತ್ತಿನಾಗ ಇಲ್ಲೇ ಟೈಮ್ ಪಾಸ್ ಮಾಡ್ತೀವಿ, ಸರಿ ಆಗಲ್ಲ, ಬನ್ನಿ ಅಂತ ಹೋಗ್ಬಿಡೋಣ ಅಂತ ಎಲ್ಲ ತೆಗಿ ಹೊರಟ್ವಿ. ನನ್ನ ತಂಗಿ ನೋಡಿ ಅರಿಶಿನ ಕುಂಕುಮ ಕೊಡ್ತಾಯಿದ್ದಾಳೆ. ಇವಾಗ ಅರಿಶಿನ ಕುಂಕುಮ ತಂದು ಹೊರಡೋದಕ್ಕೆ ಕೆಲಸ. ನಮಗೂ ಹೊರಡೋಕ್ಕೇನು ಇಷ್ಟ ಇಲ್ಲ, ಉಳ್ಕೊಳ್ಳೋ ಇಷ್ಟನೇ. ಬಟ್ ಆದರೆ ಏನು ಮಾಡ್ತೀರಾ, ಟೈಮ್ ಇಲ್ವಲ್ಲ, ಹಂಗಾಗಿ ಹೊರಟ್ವಿ ಅಷ್ಟೇ. ಇನ್ನೊಂದು ಸತಿ ಯಾವಾಗಾರ ಬಂದಾಗ ಉಳ್ಕೊಳ್ಳೋಣ ಅಂತ. ಆಮೇಲೆ ಚಿಕನ್ ತಿಂದಿದ್ವಲ್ಲ, ಖಾರ ತಿಂದಿದ್ವಿ ಅಂತ ನನ್ನ ತಂಗಿ ಸಕ್ಕರೆ ಕೊಡ್ತಾಳೆ, ಸಕ್ಕರೆ ಸ್ವೀಟ್ ಮಾಡ್ಕೊಂಡು ಹೋಗ್ರಿ ಅಂತ.
ನಮ್ಮ ಆಂಟಿ ಹೇಳ್ತು ಖಾರ ತಿಂದಿರ ಹಂಗೆ ಹೋಗ್ಬಿಡ್ರಿ ಸ್ವಲ್ಪ ಸಕ್ಕರೆ ಬಾಯಿ ಹಾಕೊಂಡು ಸ್ವೀಟ್ ಮಾಡ್ಕೊಂಡು ಹೋಗ್ರಿ ಬಾಯಿನ ಅಂತ. ಹಾಗಾಗಿ ಸ್ವೀಟ್ ಸಕ್ಕರೆ ತಿಂತಾಯಿದ್ವಿ ನೋಡಿ, ಮಕ್ಕಳಿಗೆಲ್ಲ ಕೊಡ್ತಾಯಿದ್ಲು. ಎಲ್ಲ ತಿಂದ್ಕೊಂಡು ಇವಾಗ ಹೊರಡೋದಷ್ಟೇ ಬಾಕಿ, ಇನ್ನೇನಿಲ್ಲ, ಮುಗೀತು ಎಲ್ಲ ಹಬ್ಬ ಮುಗೀತು, ಎಲ್ಲದೂ ಮುಗೀತು. ಇನ್ನೇನಿದ್ರು ಅವ್ರವ್ರ ಊರಿಗೆ ವಾಪಸ್ ಹೋಗಿ ಅವ್ರವ್ರ ಕೆಲಸಕ್ಕೆ ಮರಳಬೇಕು ಅಷ್ಟೇ ನೋಡಿ. ಇಲ್ಲಿ ಇವನಿಗೆ ಥ್ಯಾಂಕ್ಸ್ ಮಾಡಿ ಬಾಯ್ ಮಾಡ್ತಾಯಿದ್ದೀವಿ ಗುಂಡಿಗೆ. ಅವನತ್ರ ನಮ್ಮ ನೋಡಿದ್ರೆ ಸಾಕು ಅಳ್ತಾನೆ, ಯಾಕಂದರೆ ಜನಗಳು ಜಾಸ್ತಿ ಆಯ್ತಲ್ಲ, ಹಂಗಾಗಿ ಅವನೊಬ್ಬನೇ ಎದ್ದು ರೂಢಿಯಾಗಿ ಜಾಸ್ತಿ ಜನ ಬಂದುಬಿಟ್ರೆ ಅವನಿಗೇನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತಲ್ಲ, ಹಂಗಾಗಿ ಸ್ವಲ್ಪ ಅಳ್ತಾನೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ, ರೂಢಿಯಾದರೆ ಆಮೇಲೆ ಅವನೇ ಸರಿ ಆಗ್ತಾನೆ. ಇವಾಗ ಇಲ್ಲಿಂದ ಇಳಿಯೋದೇ ಇರೋದು, ಅಯ್ಯೋ ಇಳಿಯೋಕ್ಕೆ ಹೋಗಲ್ಲ, ಹತ್ತಕ್ಕೆ ಹೋಗಲ್ಲ, ಅಷ್ಟು ಮೇಲಿದೆ ಅವ್ರ ಮನೆ. ಇವಾಗ ಸೀದಾ ಆಟೋ ಬಂತು, ಆಟೋ ಬುಕ್ ಮಾಡಿದ್ದೀವಿ ಅಂತ ಇವಾಗ ಮನೆಗೆ ಹೋಗ್ತಾಯಿದ್ವಿ. ಸಾರಿ, ಆಟೋ ಬುಕ್ ಮಾಡಿರಲಿಲ್ಲ, ಕ್ಯಾಬ್ನೇ ಬುಕ್ ಮಾಡಿದ್ವಿ. ಒಂದೇ ಸಲ ಎಲ್ಲ ಮನೆಗೆ ಹೋಗ್ಬಿಡ ಅಂತ 7 ಸೀಟರ್ದು. ಇವತ್ತಿನ ವೀಡಿಯೋ ಇಷ್ಟು ಫ್ರೆಂಡ್ಸ್. ಯಾರೆಲ್ಲ ನನ್ನ ವೀಡಿಯೋನ ನೋಡಿದ್ದೀರಾ ಕೊನೆವರೆಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ವೀಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿದ್ದೀರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ. ಹಾಗೆ ವೀಡಿಯೋ ನೋಡಿದ್ರೆಲ್ಲ ಒಂದು ಲೈಕ್ ಮಾಡಿ. ನಾಳೆ ಇನ್ನೊಂದು ವೀಡಿಯೋದಾಗ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.